ಸ್ನೇಹಿತರೆ, ಫಾರೆಸ್ಟ್ ಗಾರ್ಡ್ದ ವಿಡಿಯೋ ಮಾಡಿದಾಗ ಅದ್ರ ತೆಳಗೆ ಕೆಲವೊಂದು ವಿದ್ಯಾರ್ಥಿಗಳು ಕಮೆಂಟ್ಸ್ ಮಾಡತ್ತಿದ್ರಿ. ಏನಂದ್ರೆ, ಸರ ಅಪ್ಲಿಕೇಶನ್ ಯಾರೆಲ್ಲ ಹಾಕ್ಬೋದು, ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿದ್ದಿರ್ತೈತಿ, ಏಜ್ ಲಿಮಿಟ್ ಕೇಳತ್ತಿದ್ರಿ, ಸ್ಯಾಲ್ರಿ ಕೇಳತ್ತಿದ್ರಿ, ಮತ್ತು ಹೈಟ್, ಈ ರೀತಿಯಾಗಿ ಇನ್ನಿತರ ಡೌಟ್ಸ್ಗಳನ್ನ ಕೇಳತ್ತಿದ್ರಿ. ಅದಕ್ಕಾಗಿ ನೋಡ್ರಿ, ನಿಮ್ಗೆ ಕಂಪ್ಲೀಟಾಗಿ ತಿಳಿಸ್ಬೇಕಂತೇಳಿ ಈ ವಿಡಿಯೋ ಮಾಡತ್ತನು. ನಿಮ್ಗೆ ಲಾಸ್ಟ್ ಒಂದು ವಿಡಿಯೋ ಮಾಡೀನಿ, ನೀವು ಆಲ್ಮೋಸ್ಟ್ ಕೆಲವೊಂದು ವಿದ್ಯಾರ್ಥಿಗಳು ನೋಡಿರ್ಬೋದು. ಆ ವಿಡಿಯೋ ಮ್ಯಾಗ ಐ ಕಾರ್ಡ್ ಹಾಕ್ತನು, ಅದರೊಳಗೆ ಕೂಡ ಸಂಪೂರ್ಣವಾಗಿ ಡೀಟೇಲ್ಡಾಗಿ ತಿಳಿಸ್ಕೊಟ್ಟನು. ಈ ವಿಡಿಯೋದಾಗ ಓನ್ಲಿ ಶಾರ್ಟ್ ಆಗಿ ತಿಳಿಸ್ಕೊಡ್ತನು. ಮತ್ತು ನೋಡ್ರಿ, ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ಜಾಬ್ಸ್ ಬಗ್ಗೆ ಬರೋದಾದರೆ ಏನೇ ಅಪ್ಡೇಟ್ ಬರ್ತಂದ್ರೆ ನೋಡ್ರಿ, ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತನು. ಈಗ ಒಂದೇದು ಅಪ್ಲಿಕೇಶನ್ ಯಾರೆಲ್ಲ ಹಾಕ್ಬೋದು ಅಂದರೆ, ಇದಕ್ಕೆ ಒಂದೇದ ಪುರುಷರು, ಇದ್ರ ಜೊತೆಗೆ ಮಹಿಳೆಯರಿಗೂ ಕೂಡ ಅವಕಾಶ ಇದ್ದಿರ್ತೈತಿ. ಇಬ್ಬರು ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು. ಡೌಟ್ಸ್ ಕ್ಲಿಯರಾ? ಪುರುಷರು ಮಹಿಳೆಯರು ಇಬ್ಬರಿಗೂ ಅವಕಾಶ ಇದ್ದಿರ್ತೈತಿ. ಇದ್ರ ಜೊತೆಗೆ ಸ್ಯಾಲ್ರಿ, ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳಿಗೆ ಮಂತ್ಲಿ 23,500ರಿಂದ 47,650 ರೂಪಾಯಿ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಬಗ್ಗೆ ಡೌಟ್ಸ್ ಕ್ಲಿಯರಾ? ಮತ್ತು ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಇದ್ರ ಬಿಟ್ಟು ಕಮೆಂಟ್ ಸೆಕ್ಷನ್ ನಾನು ಇಟ್ಟಿರ್ತನು, ಕಮೆಂಟ್ ಕೂಡ ಮಾಡಿರಿ. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಡ್ತನು. ಮತ್ತು ಅಪ್ಲಿಕೇಶನ್ ಯಾರೆಲ್ಲ ಹಾಕ್ಬೋದು ಅಂದ್ರೆ, ಜಸ್ಟ್ ನೋಡ್ರಿ, ಸೆಕೆಂಡ್ PUC ಯಾರ್ದೆಲ್ಲ ಆಗಿರ್ತೈತಿ ಅಂಥ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಜಸ್ಟ್ ನೋಡ್ರಿ, ಸೆಕೆಂಡ್ PUC ಆಗಿತ್ತಂದ್ರೆ ಅಪ್ಲೈ ಮಾಡಬಹುದು. ಇದ್ರ ಜೊತೆಗೆ ಏಜ್ ಬಗ್ಗೆ ಬರೋದಾದರೆ, ಜಸ್ಟ್ ನೋಡ್ರಿ 18 ವರ್ಷ ಆಗಿತ್ತಂದ್ರೆ ಅಪ್ಲೈ ಮಾಡಬಹುದು. ಇದ್ರ ಜೊತೆಗೆ ಗರಿಷ್ಠ ಸಾಮಾನ್ಯ ಅಭ್ಯರ್ಥಿಗಳಿಗೆ 27 ವರ್ಷ ವಯಸ್ಸಿದ್ದಿರ್ತೈತಿ. ಮತ್ತು 2A 2B 3A 3B ವರ್ಗದ ಅಭ್ಯರ್ಥಿಗಳಿಗೆ 30 ವರ್ಷ ನಿಮ್ಗೆ ಗರಿಷ್ಠ ವಯೋಮಿತಿ ಇರ್ತೈತಿ. ಇದ್ರ ಜೊತೆಗೆ SC ST ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 32 ವರ್ಷ ಗರಿಷ್ಠ ವಯೋಮಿತಿ ಇದ್ದಿರ್ತೈತಿ. ಮತ್ತು ಹೈಟ್ ಕೇಳ್ತಿದ್ರಿ, ಪುರುಷರು ಏನೈತಿ ಹೈಟ್ ಕೇಳ್ತಿದ್ರಿ. ಇಲ್ಲಿ ನೋಡ್ರಿ, ಪುರುಷರದ ಹೈಟ್ ಎಷ್ಟು ಬೇಕಂದ್ರೆ 160 ಸೆಂಟಿಮೀಟರ್. ಎಷ್ಟು? ಕನಿಷ್ಠ 160 ಸೆಂಟಿಮೀಟರ್ ಇರಲೇಬೇಕು ಪುರುಷರದು. ಮಹಿಳೆಯರದ 150 ಸೆಂಟಿಮೀಟರ್ ಹೈಟ್. ಪುರುಷರದ್ದು ನೋಡ್ರಿ, ಇನ್ನೊಮ್ಮೆ ಹೇಳ್ತೀನಿ, ಪುರುಷರದ 160 ಸೆಂಟಿಮೀಟರ್ ಹೈಟ, ಮಹಿಳೆಯರದ 150 ಸೆಂಟಿಮೀಟರ್ ಹೈಟ. ಮತ್ತು ಚೆಸ್ಟ್ ಪುರುಷರದು ನಾರ್ಮಲ್ 79 ಸೆಂಟಿಮೀಟರ್ ಎಕ್ಸ್ಪೆಂಡ್ ಆಗಬೇಕು. ನಾರ್ಮಲ್ 79 ಇರಬೇಕು. ಮಹಿಳೆಯರದ ತೂಕ 40 kg ಇರಬೇಕು. ತೂಕ ಎಷ್ಟು? ಮಹಿಳೆಯರದ 40 kg. ಮತ್ತು ನಿಮಗೆ ಏನೇ ಡೌಟ್ಸ್ ಬರತ್ತಿತ್ತಂದ್ರೆ ಕಮೆಂಟ್ ಮಾಡಿರಿ, ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಡ್ತಾನೆ. ಮತ್ತು ನೋಡ್ರಿ, ಡಿಸ್ಕ್ರಿಪ್ಷನ್ದಾಗ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೊಟ್ಟನ, ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ಏನೇ ಅಪ್ಡೇಟ್ ಬರ್ತಂದ್ರೆ ಮಿಸ್ ಮಾಡಲಾರ್ದ ಅಲ್ಲಿ ಶೇರ್ ಮಾಡ್ತಂದ. ಪ್ರತಿಯೊಂದು ವಿದ್ಯಾರ್ಥಿಗಳು ಯಾರು ನೋಡತ್ತೀರಿ ಜಾಯ್ನ್ ಆಗ್ರಿ. ಇದ್ರ ಜೊತೆಗೆ ಅಪ್ಲಿಕೇಶನ್ ಫೀಸ್ ಎಷ್ಟು ನಿಮ್ಗೆ ಅಪ್ಲಿಕೇಶನ್ ಫೀಸ್ ಅಂದ್ರೆ, ಈಗ 2A 2B 3A ಪುರುಷ ಅಭ್ಯರ್ಥಿಗಳಿಗೆ 220 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀ ಇರ್ತೈತಿ. 200 ರೂಪಾಯಿ ಫೀಸ, 20 ರೂಪಾಯಿ ಸೇವಾ ಶುಲ್ಕ, ಟೋಟಲ್ ಆಗಿ 220 ಪುರುಷರಿಗೆ. ಮತ್ತು ಮಹಿಳೆಯರಿಗೆ 120 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀ. ಅದೇ ರೀತಿಯಾಗಿ SC ST ಕ್ಯಾಟಗರಿ 1 ಪುರುಷ ಅಭ್ಯರ್ಥಿಗಳಿಗೆ 120 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀಸ್. ಅದೇ ರೀತಿಯಾಗಿ ಮಹಿಳೆಯರಿಗೆ 70 ರೂಪಾಯಿ, 50 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀ, 20 ರೂಪಾಯಿ ಸೇವಾ ಶುಲ್ಕ, ಟೋಟಲ್ ಆಗಿ 70 ರೂಪೀಸ್ ಏನೈತಿ ಅಪ್ಲಿಕೇಶನ್ ಫೀಸ್. ಸೆಲೆಕ್ಷನ್ ಪ್ರೊಸೆಸ್ ನೋಡ್ರಿ, ಯಾವ ರೀತಿಯಾಗಿ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತೆ ಅಂದ್ರೆ, ಇಲ್ಲೇ ಕೆಲವೊಂದು ವಿದ್ಯಾರ್ಥಿಗಳು ಗೊಂದಲಾಕಾರು. ನಿಮ್ಗೆ ನೋಡ್ರಿ, ಒಂದೇದ ಎಕ್ಸಾಮ್ ಇರ್ತೈತಿ. ಎಕ್ಸಾಮ್ ನೋಡ್ರಿ 100 ಅಂಕಕ್ಕೆ ನಿಮಗೆ ಎಕ್ಸಾಮ್ ಇರ್ತೈತಿ. 2 ಗಂಟೆ ಟೈಮಿಂಗ್ ಇದ್ದಿರ್ತೈತಿ. 100 ಅಂಕಕ್ಕೆ ಎಕ್ಸಾಮ, 2 ಗಂಟೆ ಟೈಮಿಂಗ. ಅದರೊಳಗೆ 50% ಅಂಕ, ಸೆಕೆಂಡ್ PUC ಒಳಗೆ 50% ಅಂಕ. ಟೋಟಲ್ ಆಗಿ 100ಕ್ಕೆ ಅಂದಾಜು ಮಾಡಿ ಫೈನಲ್ ಮೆರಿಟ್ ಲಿಸ್ಟನ್ನು ಪಬ್ಲಿಷ್ ಮಾಡ್ತಾರೆ. ಸೆಕೆಂಡ್ PUC ಮಾರ್ಕ್ಸ್ ಯಾರ್ದಲ್ಲಿ ಜಾಸ್ತಿ ಇದ್ದಿರ್ತೈತಿ ಅಂಥ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಇದೆ. ಸೆಕೆಂಡ್ PUC ಸ್ಕೋರ್ದು ಯಾರ್ದೆಲ್ಲ ಜಾಸ್ತಿ ಆಗಿರ್ತೈತಿ ಅಂಥ ವಿದ್ಯಾರ್ಥಿಗಳಿಗೇ ಲಾಭ ಇದೆ. ಯಾಕಂದ್ರೆ ಎಕ್ಸಾಮ್ ಸ್ವಲ್ಪ ಚೆನ್ನಾಗಿ ಬರೆದ್ರು ಇಲ್ಲಿ ಸೆಕೆಂಡ್ PUC ಅಂಕ ಜಾಸ್ತಿ ಆಗಿತ್ತಂದ್ರೆ ಹೈಯೆಸ್ಟ್ ಅವರೇಜ್ ಸೆಲೆಕ್ಷನ್ ಆಗೋ ಚಾನ್ಸಸ್ ಹೆಚ್ಚಿದ್ದಿರ್ತೈತಿ. ಇಷ್ಟು ನೋಡ್ರಿ, ಇದ್ರ ಬಗ್ಗೆ ಮಾಹಿತಿ ಇದ್ದಿರ್ತೈತಿ. ಮತ್ತು ಅಧಿಸೂಚನೆ ಯಾವಾಗ ಆಗ್ಬೋದಂದ್ರೆ, ಇಲ್ಲಿ ನೋಡ್ರಿ, ಆಗಸ್ಟ್ ಅಥವಾ ಸೆಪ್ಟೆಂಬರ್ ಒಳಗೆ ಅಧಿಸೂಚನೆ ಆಗ್ಬೋದು. ಯಾವಾಗಂದ್ರೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಒಳಗೆ ಅಧಿಸೂಚನೆ ಆಗೋ ಚಾನ್ಸಸ್ ಹೆಚ್ಚೈತಿ. ಮತ್ತು ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಮಾಡಬಹುದು.
ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಡ್ತೀನಿ. ನೆಕ್ಸ್ಟ್ ನಿಮ್ಮ ಕಮೆಂಟ್ಸ್ಗಳನ್ನ ತೆಗೆದುಕೊಂಡಾರ ಕಂಪ್ಲೀಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನು. ಮತ್ತು ಪ್ರತಿಯೊಂದು ವಿದ್ಯಾರ್ಥಿಗಳು ಯಾರು ನೋಡಾಯ್ತೀರಿ, ನಿಮಗೆ ಏನಾರ ಯೂಸ್ಫುಲ್ ಆಗಿತ್ತು ಅಂದ್ರೆ ಒಂದು ಸ್ವಲ್ಪಾರ ಮಿಸ್ ಮಾಡ್ಲಾರ್ದು ಲೈಕ್ ಕೊಡ್ರಿ. ಅದೇ ರೀತಿಯಾಗಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ನೋಡ್ರಿ, ಜಾಬ್ಸ್ ಬಗ್ಗೆ ಬರೋದಾದರೆ ಯಾವುದೇ ಜಾಬ್ಸ್ ಕಲ್ಪರ್ ಮಾಡಿರಿ ಅಂದ್ರೆ ಒಂದೇ ಜಾಬ್ಸ್ ಹೇಳಂಗಿಲ್ಲ, ಪ್ರತಿಯೊಂದು ಜಾಬ್ಸ್ದು ಅಪ್ಡೇಟ್ ಕೊಡ್ತಾ ಇರ್ತಾನೋ. ಇದ್ರ ಬಗ್ಗೆ ರಿಸಲ್ಟ್ ಬಗ್ಗೆನೂ ಪ್ರತಿಯೊಂದು ಮಾಹಿತಿ ಸಿಗ್ತಿರ್ತೈತಿ. ಅದಕ್ಕಾಗಿ ನೋಡ್ರಿ, ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.